2026 ಮೈ ಫಸ್ಟ್ ಬ್ರೈಡಲ್ ವರ್ಕ್ ಇದು. ಹಾಯ್, ವೆಲ್ಕಮ್ ಟು ಮೈ 4th ಮಿನಿ ವ್ಲಾಗ್. ಮೈ ಕಸಿನ್ ಕಾವ್ಯ, ಇವಳ ಮದುವೆ ಮೇಕ್ ಓವರ್ನ ನಾನೇ ಮಾಡಿಕೊಟ್ಟಿದ್ದೆ. ಆಫ್ಟರ್ ಡೆಲಿವರಿ ಆದಮೇಲೆ ಮೈ ಫಸ್ಟ್ ಮೇಕ್ ಓವರ್ ಆಗಿತ್ತಿದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಗೆಟ್ ಬ್ಯಾಕ್ ಆಗಿತ್ತು ನನ್ನ ವರ್ಕ್ಗೆ. ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ಬೇಬಿ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಬಟ್ ಏನು ಅಂತಂದರೆ ಇದು ಅರ್ಲಿ ಮಾರ್ನಿಂಗ್ 4 o'clock ಆಗಿದ್ದರಿಂದ ಅಷ್ಟೆಲ್ಲ ರಿಸ್ಕ್ ಅನ್ನಿಸ್ಲಿಲ್ಲ. ಬೇಬಿ ಮಲಗಿತ್ತು, ಹಾಗಾಗಿ ನಾನು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಯಿತು. ಇವಳಿಗೆ ಬಂದು ಸ್ಕಿನ್ ಫಿನಿಶ್ಡ್ ಲುಕ್ ಮಾಡಿಕೊಟ್ಟಿದ್ದೆ ಆ್ಯಂಡ್ ಸಾಫ್ಟ್ ಗ್ಲಾಮ್ ಇತ್ತು. ಸೊ ಅವತ್ತಿನ ದಿನ ನಾನು ತಲೆಗೆ ಹೆಡ್ ಬಾತ್ ಮಾಡಿದೆ. ನಾನು ಹೆಡ್ ಬಾತ್ ಮಾಡಿದ್ರೆ ಮಗು ಹೆಡ್ ಬಾತ್ ಮಾಡಲ್ಲ, ಮಗು ಹೆಡ್ ಬಾತ್ ಮಾಡಿದ್ರೆ ನಾನು ಹೆಡ್ ಬಾತ್ ಮಾಡಲ್ಲ, ಬಿಕಾಸ್ ಕೋಲ್ಡ್ ಆಗುತ್ತೆ ಅಂತ. ಮಗುಗೆ ಯಾವತ್ತೂ ಅಷ್ಟೇ ನೀರನ್ನ ಮಡಿಕೆಯಲ್ಲಿಟ್ಟು ಕಾಯಿಸಿನೇ ಹಡ್ತಾರೆ. ಫಸ್ಟ್ ನಮ್ಮ ಮನೇಲಿ ಅಂಡ ಒಲೆ ಇತ್ತು, ಅದನ್ನು ತೆಗೆಸ್ಬಿಟ್ಟಿದ್ರು, ಹಾಗಾಗಿ ಇವಾಗ ಈ ಸಿಚುವೇಶನು. ನಾನು ಅದೇ ಥರ ಹೆಡ್ ಬಾತ್ ಆದಮೇಲೆ ಕ್ಯಾರೆಟ್ ಹಲ್ವ ತಿಂದಿದ್ದರಿಂದ ಮಗುಗೆ ಸ್ವಲ್ಪ ಸಿಕ್ಕಾದಂಗಿತ್ತು, ಅಂದರೆ ಸ್ವಲ್ಪ ಕಾಫ್ ಆದಂಗಿತ್ತು ಅಂತ ನನ್ನ ಫೀಲ್ ಅನ್ನಿಸ್ತು. ಹಾಗಾಗಿ ನಾನು ಒಬ್ಬರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಬೇಬಿ ರಬ್ಬನ ಯೂಸ್ ಮಾಡ್ಬೋದು ಅಂತ ಕೇಳಿದೆ. ಅವರು ಯೂಸ್ ಮಾಡಬಾರ್ದು, ಬಟ್ಟೆಗೆ ಏನಾದರೂ ಹಚ್ಬಿಟ್ಟು ತೊಟ್ಲಲ್ಲಿ ಇಡಿ, ಸ್ಮೆಲ್ ಹೇಳ್ಕೊತ ಅದು ಕ್ಲಿಯರ್ ಆಗುತ್ತೆ ಅಂದರು. ನಾನು ಈ ಥರ ಡಾಲ್ಗೆ ಹಚ್ಬಿಟ್ಟು ಆ ಡಾಲ್ನ ತೊಟ್ಲೊಳಗಡೆಗೆ ನೇತಾಕಿದ್ದೆ. ಅದು ಯೂಸ್ ಆಯಿತು ಅನ್ನಿಸ್ತು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.